ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಬುಧವಾರ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಲೆಮನ್ ವಾಟರ್ ತೊಗೊಂಡಿದ್ದೀನಿ, ಕುಡಿಬೇಕು. ಪ್ಲಸ್ ಈಗ ಅಡುಗೆಗೂ ಇಟ್ಟಿದ್ದೀನಿ ಫ್ರೆಂಡ್ಸ್. ವೈಟ್ ರೈಸ್ ಮತ್ತು ಬೇಳೆ ಸಾರು ಮಾಡೋಣ ಅಂತ ಇಟ್ಟಿದ್ದೀನಿ. ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಲ್ವ, ಸೊ ಅದಕ್ಕೋಸ್ಕರ ಟೈಮ್ ಬಂದು ಆಲ್ರೆಡಿ 8 ಗಂಟೆ ಆಗಿದೆ. ಸಾಂಬಾರು ರೆಡಿಯಾಗಿದೆ, ರೈಸು ರೆಡಿಯಾಗಿದೆ, ಇನ್ನು ಒಗ್ಗರಣೆ ಒಂದು ಹಾಕ್ಬೇಕಷ್ಟೇ. ಸೊ ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ರೆಡಿಯಾಗಿ ಆಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗೋದೆ. ಇಲ್ಲಿಂದ ನಮ್ಮ ಮನೆಯವ್ರು ಡ್ರಾಪ್ ಮಾಡ್ತಾರೆ, ಅಲ್ಲಿಂದ ಬಸ್ಸಲ್ಲಿ ಹೋಗಿ ಆಮೇಲೆ ನನ್ನ ಫ್ರೆಂಡ್ ಬಂದು ಪಿಕಪ್ ಮಾಡ್ತಾಳೆ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಸೊ ಮನೆ ಕೂಡ ಎಲ್ಲ ಗುಡಿಸಿ ಒರೆಸಿದಾಯಿತು. ಪಾತ್ರೆಗಳಿದೆ ಅಂತ ಒಂದೆರಡು ಪಾತ್ರೆ ಇತ್ತಷ್ಟೇ, ಅದನ್ನು ತೊಳ್ಕೊಂಬೇಡ ಅಂತ ತೊಳ್ಕೊಳ್ತಾ ಇದ್ದೀನಿ. ಸೊ ಬಿಸಿನೀರು ಕಾಯಿಸಿದ್ದು ಹಾಗೆ ಫ್ರಿಜ್ಜಲ್ಲಿ ಇದ್ದಿದ್ದು ಡಬ್ಬಗಳು ಫ್ರೆಂಡ್ಸ್ ಇಷ್ಟೇ. ಸೊ ಆಮೇಲೆ ನಾನು ರೆಡಿಯಾಗಿ ಪೂಜೆ ಕೂಡ ಮಾಡಿ ಇದ್ದೆ. ಅಷ್ಟರಲ್ಲಿ ನಮ್ಮ ಅಮ್ಮನೂ ನಮ್ಮ ಅಪ್ಪ ಬಂದರು. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಅಮ್ಮನೂ ನಮ್ಮ ಅಪ್ಪ ಬರ್ತಾಯಿದ್ದಾರೆ. ಸೊ ನಂಗೆ ಟಿಫನ್ ಕೊಡೋದಕ್ಕೆ ಬಿಸಿಬೇಳೆ ಭಾತ್ ಮಾಡಿದ್ರಂತೆ, ಸೊ ಅದಕ್ಕೆ ಎತ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು, ಬಾಯ್. ಸರಿ ಬಾಯ್. ಸೊ ಫ್ರೆಂಡ್ಸ್, ಆಮೇಲೆ ಇಬ್ಬರು ಕೂಡ ರೆಡಿಯಾಗಿ ನಾಷ್ಟ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ನಮ್ಮನೆಯವರು ನನ್ನ ಸ್ವಲ್ಪ ದೂರ ಡ್ರಾಪ್ ಮಾಡಿದ್ರು. ಸೊ ಅಲ್ಲಿ ಬಂದು ಬಸ್ ವೆಯ್ಟ್ ಮಾಡ್ತಾ ಇದ್ದೆ, ಬಸ್ಸೇ ಇಲ್ಲ ಫ್ರೆಂಡ್ಸ್. ಟ್ರಾಫಿಕ್ ನೋಡಿದ್ರೆ ಇಷ್ಟಿದೆ ಫ್ರೆಂಡ್ಸ್. ರೀಚ್ ಆಗಿದ್ದೀನಿ. ಸೊ ನನ್ನ ಫ್ರೆಂಡ್ ಕಾಯ್ತಾ ಇರ್ತಾರೆ, ಆ ಕಡೆ ಬ್ರಿಡ್ಜ್ ಇಳಿದು ಹೋಗ್ಬೇಕಲ್ಲಿ ಕಾಯ್ತಾ ಇರ್ತಾರೆ. ಸೊ ರೈಲ್ವೆ ಸ್ಟೇಷನ್ ಫ್ರೆಂಡ್ಸ್. 2 ಇಯರ್ಸ್ ಬ್ಯಾಕ್ ಇದೇ ಟೈಪ್ಗೆ ದೊಡ್ಡ ತಿರುಪತಿಗೆ ಹೋಗೋದಕ್ಕೆ ಇಲ್ಲೇ ಬಂದಿದ್ವಿ. ಮನೆಗೆ ಹೋಗೋಣ ಫ್ರೆಂಡ್ಸ್. ನನ್ನ ಫ್ರೆಂಡು ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾಳೆ, ನಾನು ಕಾಣಿಸಿಲ್ಲ ಅಂತ ಮೇಲೆ ಬರ್ತಾ ಇದ್ದಾಳೆ. ಸೊ ಬನ್ನಿ ಹೋಗೋಣ ಬೇಗ ಬೇಗ. ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ ನನಗೋಸ್ಕರ. ಸೊ ನಾನು ಹೊರಗಡೆ ಬಂದುಬಿಟ್ಟೆ ಅಂದರೆ ಒಂದು 7 ಇಲ್ಲ ನನ್ನ ಹಸ್ಬೆಂಡು ನನಗಿಂತ ಮುಂಚೆನೇ ಬಂದು ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಬಿಲೇಟೆಡ್ ಹ್ಯಾಪಿ ಬರ್ಡೇ ಫ್ರೆಂಡ್ಸ್. ಫೈನಲಿ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಬರ್ತ್ಡೇ ಗರ್ಲ್ ಮಿರರ್ ಚೆನ್ನಾಗಿದೆ. ಪಾಪು ಇನ್ನೂ ಮಲಗಿದೆ, ಇದ್ಮೇಲೆ ಆಟಾಡ್ಸೋಣ ಫ್ರೆಂಡ್ಸ್. ಇಲ್ಲಿ ನನ್ನ ಫ್ರೆಂಡ್ ಬಂದಿದ ತಕ್ಷಣ ಮನೆಗೆ ನಾಷ್ಟ ಕೊಟ್ಟಿದ್ದಾಳೆ, ಗೋಧಿ ದೋಸೆ ವಿತ್ ಚಟ್ನಿ ನೋಡಿ ಬರ್ತಾ ಇದೆ. ಮತ್ತೆ ಸಾಕು ಸಾಕು, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಆಮೇಲೆ ನಾಷ್ಟ ಆದಮೇಲೆ ಕಾಫಿ ಕೊಟ್ಟರು ವಿತೌಟ್ ಶುಗರು. ಸೊ ಕಾಫಿ ಕೂಡ ಕುಡ್ಕೊಂಡು ಆಮೇಲೆ ಅವರು ಮಗು ಕೂಡ ಸ್ನಾನ ಮಾಡಿಸಿ ಮಲಗಿಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇವರೇ ನನ್ನ ಫ್ರೆಂಡ್ ಸುರೇಖಾ ಅಂತ. ಈಗ ತಾನೇ ಇವ್ರ ಮಗಳನ್ನ ಸ್ನಾನ ಮಾಡಿಸಿ ಮಲಗಿಸಿ ಈಗ ಫ್ರೀಯಾಗಿದ್ದಾರೆ. ಮೇಲೆ ಬಟ್ಟೆ ಒಣಗೋದಕ್ಕೆ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ನಂದು ಇವ್ರದ್ದು ಬಂದುಬಿಟ್ಟು 2013ಇಂದನಾ 2013-12ಇಂದ ನಾವಿಬ್ಬರು ಕ್ಲೋಸ್ ಫ್ರೆಂಡು. ಸೊ ಮಧ್ಯದಲ್ಲಿ 1 ವರ್ಷ ಏನೋ ಇಬ್ಬರು ಮಾತು ಬಿಟ್ಬಿಟ್ಟಿದ್ವಿ. ಯಾವುದೇ ರೀತಿ ಜಗಳ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಮಾತು ಬಿಟ್ಟಿದ್ವಿ. ಅದು ಏನಕ್ಕೆ ಅನ್ನೋದು ನಮಗೂ ನೆನಪಿಲ್ಲ. ಸೊ ಈಗ ಬಂದಿದ್ದೀನಿ ಇವ್ರ ಮನೆಗೆ. ಬ್ಯಾಕ್ ಟು ಕ್ಲೋಸ್ ಫ್ರೆಂಡ್ಸು. ಇವ್ರನ್ನ ಬರ್ತ್ಡೇಗೆ ಕೇಕ್ ಕಟ್ ಮಾಡ್ಸೋಕ್ಕಾಗಿಲ್ಲ, ನೆನ್ನೆ ಬರೋಕ್ಕಾಗಿರಲಿಲ್ಲ, ಹೇಳಿದೆ ನಾನು. ಸೊ ಇವತ್ತು ಕೇಕ್ ತೊಗೊಂಬರೋಣ ಅಂತ ಅಂದ್ಕೊಂಡೆ. ಸೊ ನಾನು ಬರೋದು ಬಸ್ಸಲ್ಲಾಗಿರೋದ್ರಿಂದ ಬಸ್ಸಲ್ಲಿ ತೊಗೊಂಬರೋಷ್ಟಲ್ಲ ಅದು ಕೇಕ್ ಹೋಗಿ ಪಾಯಸ ಆಗಿರುತ್ತೆ, ತಂದಿರಲಿಲ್ಲ. ಇಲ್ಲಿ ಬಂದಮೇಲೆ ಇವಳು ಕೇಳಿದ್ರೆ ಇವಳು ಬೇಡ ಅಂತ ಅಂತಿದ್ದಾಳೆ. ಊಟಕ್ಕಾದ್ರೂ ಹೋಗೋಣ ಅಂದರೆ ಅದು ಬೇಡ ಅಂತ ಅಂತಿದ್ದಾರೆ ಮೇಡಮ್ ಅವರು. ನೋಡೋಣ ಹೋಗ್ಬೇಕಾದ್ರೆ ಏನಂತಾರೋ, ಎಲ್ಲಾದರೂ ಹೋದರೆ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಬೋರ್ ಆಗ್ತಾಯಿದೆ. ನನ್ನ ಫ್ರೆಂಡ್ ಎಕ್ಸ್ಪ್ರೆಷನ್ ನೋಡಿ, ಬೋರ್ ಆಗ್ತಾಯಿದೆ ಅಂತಂದಿದ್ದಕ್ಕೆ. ಮಾತ್ರ ಏನು ನನ್ನ ಫ್ರೆಂಡ್ ಬಗ್ಗೆ ಹೇಳಬೇಕು ಅಂತಂದರೆ, ತುಂಬ ವರ್ಷದಿಂದ ನಾನು ಅವಳು ಫ್ರೆಂಡ್ಸು, ತುಂಬ ಜನ ಕ್ಲಾಸ್ಮೇಟ್ಸ್ ಇದ್ದರು. ಆದರೆ ಯಾರ ಜೊತೆನೂ ನಾನು ಅಷ್ಟು ಕ್ಲೋಸ್ ಆಗಿರಲಿಲ್ಲ. ಇವ್ರ ಜೊತೆನೇ ತುಂಬ ಕ್ಲೋಸ್ ಆಗಿದ್ದು. ಇನ್ಫ್ಯಾಕ್ಟ್ ನನಗೆ ಏನೇ ಒಂದು ಸಿಚುವೇಶನ್ ಪ್ರಾಬ್ಲಮ್ ಅಂತ ಬಂದರು, ಇಲ್ಲ ನಮ್ಮ ಮನೆಯವ್ರ ವಿಷಯ ಬಂದರು, ಅದೇ ಲವ್ ವಿಷಯ ಗೊತ್ತಾದಾಗ ಮನೆಯಲ್ಲಿ ಇವರೇ ಬಂದು ಒಪ್ಪಿಸಿದ್ದು, ನಮ್ಮ ಅಮ್ಮನ ನಮ್ಮ ಅಪ್ಪನ ಎಲ್ಲ. ಸೊ ಎಲ್ಲ ವಿಷಯದಲ್ಲೂ ನನಗೆ ಸಪೋರ್ಟಿವ್ ಆಗಿರ್ತಾರೆ. ಸೊ ಇದೇ ರೀತಿ ನಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಬಗ್ಗೆ ಏನಾದರೂ ಹೇಳು. ಹ್ಯಾಪಿ ಬರ್ಡೇ. ಆ್ಯಂಡ್ ತುಂಬ ಸೂಕ್ಷ್ಮ ಪಾಪ ಹುಡುಗರು, ತುಂಬ ಸೈಲೆಂಟ್.
ಅದಕ್ಕೆ ನನ್ನ ಹತ್ರ ಅಂತೂ ಕಮೆಂಟ್ ಏನೂ ಇಲ್ಲ ಇವ್ರ ಬಗ್ಗೆ ಹೇಳೋದಕ್ಕೆ. ಖುಷಿ ಆಗುತ್ತೆ ಅಷ್ಟೇ. ಅಷ್ಟೇ ಫ್ರೆಂಡ್ಸ್. ಖುಷಿ ಆಗುತ್ತೆ. ಸೊ ಬನ್ನಿ ಈಗ ಇನ್ನು ಏನೇನು ಆಗ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲೂ ಹೋಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋಣ, ಆದರೆ ಹೋಗ್ಬೇಕಾದ್ರೆ ಕರ್ಕೊಂಡು ಕೇಕ್ ಏನಾದ್ರು ಕೊಡ್ಸೋಣ. ನಾನು ಗಿಫ್ಟು ತಂದಿಲ್ಲ ಏನು. ಸೊ ನೋಡೋಣ, ಹೋಗ್ಬೇಕಾದ್ರೆ ಎಲ್ಲಾದರೂ ಹೋಗೋಕ್ಕಾದ್ರೆ ಹೋಗೋಣ. ನೋಡಿ ಫ್ರೆಂಡ್ಸ್, ನನಗೋಸ್ಕರ ಕೇಕ್ ತೊಗೊಂಬಂದು ಕೊಡ್ತಾ ಇದ್ದಾರೆ. ಸೊ ನಂಗೆ ಅಷ್ಟೊಂದು ಬೇಡ ಸುರಿ. ಇಲ್ಲ ಜಾಸ್ತಿ ಇಲ್ಲ. ಥ್ಯಾಂಕ್ ಯು. ದಿಸ್ ಇಸ್ ಫ್ರಮ್ ಗ್ಲೆನ್ಸ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ನಾನು. ಸೊ ಫ್ರೆಂಡ್ಸ್, ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ. ಸೊ ಬನ್ನಿ ಈಗ ಕೇಕ್ ಕೊಟ್ಟಿದ್ದಾರೆ, ಕೇಕ್ ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಕೇಕ್ ತಿಂದಿದ್ದಾದ್ಮೇಲೆ ಮಿಕ್ಚರ್ ಕೊಟ್ಟಿದ್ದಾರೆ. ಸೊ ಇವಾಗ ತಿಂತಾ ಇದ್ದೀನಿ. ಸೊ ಅವರು ಪಾಪ ಕೆಲಸ ಮಾಡ್ತಿದ್ದಾರೆ, ಅಡುಗೆ ಮಾಡ್ತಿದ್ದಾರೆ ಮಧ್ಯಾಹ್ನಕ್ಕೆ. ಸೊ ಇನ್ನೊಂದು ಏನು ಅಂದರೆ, ನನ್ನ ಹಸ್ಬೆಂಡ್ ಬಿಟ್ಟರೆ ಇವರೇ ನನ್ನ ಅಷ್ಟು ಕೇರ್ ಮಾಡೋದು. ನೋಡಿ ಹೆಂಗೆ ನೋಡ್ತಾ ಇದ್ದಾರೆ, ನಾನು ವೀಡಿಯೋ ಮಾಡಿ ಹೇಳ್ತಾ ಇದ್ದಾರೆ. ನನ್ನ ಹಸ್ಬೆಂಡು ಮತ್ತು ಇವರು ಎಷ್ಟು ಕೇರ್ ಮಾಡ್ತಾರೆ ಅಂದರೆ. ಸೊ ಫ್ರೆಂಡ್ಸ್, ಫೈನಲಿ ಊಟ ಹಾಕ್ಕೊಟ್ರು. ಸೊ ಇಬ್ಬರು ಕುತ್ಕೊಂಡು ಊಟ ತಿಂತಾಯಿದ್ದೀವಿ ಮಾತಾಡಿಕೊಂಡು. ಸೊ ತುಂಬ ದಿನ ಆಗಿತ್ತು. ಸೊ 6 ತಿಂಗಳಾಗಿತ್ತು ಅನಿಸುತ್ತೆ ನಾನು ಅವ್ರ ಮನೆಗೆ ಹೋಗಿ. ಸೊ ಮತ್ತು ಈಗ ಹೋಗಿದ್ದೀನಿ. ತುಂಬ ಖುಷಿ ಆಯಿತು ನನಗೆ. ಸೊ ಇವರು ಮತ್ತು ನಮ್ಮ ಮನೆಯವರು ಇಬ್ಬರನ್ನೂ ಪಡೆಯೋಕೆ ಅದು ಯಾವ ಜನ್ಮದಲ್ಲಿ ಅದು ಏನು ಪುಣ್ಯ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ. ಸೊ ಥ್ಯಾಂಕ್ಸ್ ಹೇಳ್ತೀನಿ ಆ ದೇವರಿಗೆ ಒಂದ್ಸತಿ. ಸೊ ಫ್ರೆಂಡ್ಸ್, ಇಲ್ಲಿ ಪಾಯಸ ಬರ್ತಾ ಇದೆ. ಸೊ ಊಟ ಮಾಡಿದ್ದಾಯಿತು, ಈಗ ಪಾಯಸ ತಿನ್ಕೊಳ್ಳೋಣ. ನಾನು ಡಯಟಲ್ಲಿದ್ದೀನಿ, ಇಷ್ಟೊಂದು ಪಾಯಸ ನಿಜವಲ್ಲೂ ತಿನ್ನೋಣ. ಸರಿ, ಈಗ ತಾನೇ ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೊರಡಬೇಕು. ಟೈಮಲ್ಲಿ ಆಲ್ರೆಡಿ 4:15 ಆಗಿದೆ. ಸೊ ಈಗ ಹೊರಗಡೆ ಹೋಗ್ತಾಯಿದ್ವಿ ಸ್ವಲ್ಪ ಶಾಪಿಂಗ್ಗೆ. ಅಲ್ಲಿ ಹೋಗಿ ಅದನ್ನು ಮುಗಿಸ್ಕೊಂಡು ಹಾಗೆ ನನ್ನ ಫ್ರೆಂಡ್ನ ಡೈರೆಕ್ಟಾಗಿ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತಾರೆ. ಸೊ ಬನ್ನಿ ಈಗ ಹೊರಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನನ್ನ ಫ್ರೆಂಡ್ ಏನೇನು ಪ್ಯಾಕ್ ಮಾಡಿದ್ದಾಳೆ ಅಂದರೆ, ಯಾವುದೋ ಒಂದು 4 ಬಾಕ್ಸ್ ಇದೆ. ಇಲ್ಲಿ ನೋಡಿದ್ರೆ ಇದು ಫುಡ್ಡು ನಾನು ತುಂಬ ದಿವಸದಿಂದ ಕೇಳ್ತಾ ಇದ್ದೆ. ಮುಂಚೆ ಅಂಗನವಾಡಿಯಲ್ಲಿ ಕೊಡ್ತಾಯಿದ್ದೆ, ನನಗೆ ಇಷ್ಟ ಅಂತ ಹೇಳಿದ್ದೆ. ಸೊ ಬಂದಿದ್ದಕ್ಕೆ ಅದನ್ನು ತೆಗೆದಿಟ್ಟಿದ್ದಾಳೆ. ಆಮೇಲೆ ಕುಂಬಳಕಾಯಿ ಇಟ್ಟಿದ್ದಾಳೆ. ಇಲ್ಲಿ ಬಂದುಬಿಟ್ಟು ಇದು ಆಮೇಲೆ ತಿರುಪತಿ ಪ್ರಸಾದ. ಇದೆಲ್ಲ ಹೆಂಗೆ ಎತ್ಕೊಂಡು ಹೋಗ್ತೀನೋ ಬಸ್ಸಲ್ಲಿ ಗೊತ್ತಾಗ್ತಾಯಿಲ್ಲ. ಸೊ ಬನ್ನಿ ಈಗ ಹೊರಡೋಣ. ಅವರು ಬರ್ತಾಯಿದ್ದಾರೆ, ಸ್ವಲ್ಪ ಶಾಪಿಂಗ್ ಹೋಗಿ ಆಮೇಲೆ ಹೊರಡೋಣ. ಸೊ ಫ್ರೆಂಡ್ಸ್, ಈಗ ಹೊರಡ್ತಾ ಇದ್ದೀವಿ. ಸೊ ನನ್ನ ಫ್ರೆಂಡು ನನ್ನ ಡ್ರಾಪ್ ಮಾಡೋದಕ್ಕೆ ಬರ್ತಾಯಿದ್ದಾರೆ. ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಇದೆ, ಅಲ್ಲಿಗೆ ಹೋಗೋಣ ಅಂತ. ಸೊ ನಾನು ಬೆಳಗ್ಗೆ ಹೋಗಿದ್ದೀವಿ, ಫ್ಲೇವರ್ ಹತ್ಕೊಂಡೆ ಆ ಕಡೆಗೆ ಹೋಗಿದ್ದೆ ಫ್ರೆಂಡ್ಸ್. ಇದೇ ಕಾಡ್ಗೋಡಿ ರೈಲ್ವೆ ಸ್ಟೇಷನ್ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ಬಟ್ಟೆ ತಗೊಳಕ್ಕೆ ಬಂದಿದ್ದಾಳೆ, ಕಾಟನ್ದು. ಸೊ ಬಾರ್ಗಿನ್ ಮಾಡ್ತಾರೆ ನೋಡಿ. ನಿಜವಲ್ಲ, ನಾನಂತೂ ಇಷ್ಟು ಬಾರ್ಗಿನ್ ಮಾಡಲ್ಲ, ಅಷ್ಟು ಬಾರ್ಗಿನ್ ಮಾಡ್ತಾಳೆ ಅವಳು. ನೋಡಿ, ನೋಡ್ತಾ ಇದ್ದಾಳೆ ಬಟ್ಟೆ. ಸೊ ಫ್ರೆಂಡ್ಸ್, ಇದು ಡ್ರೆಸ್ ಪೀಸಸ್ ಫ್ರೆಂಡ್ಸ್. ಡ್ರೆಸ್ ಪೀಸಸ್ ತೊಗೊಂಡ್ರು ನನ್ನ ಫ್ರೆಂಡು. ಇನ್ನೂ ನೋಡ್ತಾ ಇದ್ದಾರೆ ಯಾವ್ದು ತೊಗೊಳೋದು ಅಂತ ಅಂದ್ಕೊಂಡು. ನೀವು ಯೂಟ್ಯೂಬ್ ನೋಡಲ್ವಾ? ನಾ ಮೊಬೈಲ್ ಯೂಸ್ ಮಾಡೋರು ಎಲ್ಲರೂ ಯೂಟ್ಯೂಬ್ ನೋಡ್ತಾರೆ. ನನಗೆ ಹೇಳ್ತೀರಾ? ಸೊ ಫ್ರೆಂಡ್ಸ್, ನಾನು ಇವಳಿಗೆ ಏನಾದರೂ ಈಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನಗೇನು ಈಸ್ಕೊಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವಳಿಗೆ ತಗೋದ್ರೆ ಏನೂ ತಗೊತಾನೆ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಬನ್ನಿ ನೋಡೋಣ. ಫೈನಲಿ ನಮ್ಮ ಮೇಡಮ್ ಅವ್ರು ತೊಗೊಂಡಿರೋ ಡ್ರೆಸ್ ಪೀಸ್ ಇದು. ಸೊ ಡ್ರೆಸ್ ಪೀಸ್ ತೊಗೊಳ್ತಾ ಇದ್ದಾರೆ. ಇದು ಮತ್ತು ಇನ್ನೊಂದು ಅಲ್ಲಿದೆ ನೋಡಿ, ರೆಡ್ ಕಲರ್. ನೆಕ್ಸ್ಟ್ ಇನ್ನೇನು ಮೇಡಮ್? ಅಷ್ಟೇ ಸದ್ಯಕ್ಕೆ. ಬೇರೆ ಏನಾದರೂ ತಗೊಳ್ಳಿ. ಏನು ಇವಾಗ ಗೊತ್ತಾಗ್ತಾ ಇಲ್ಲ ಏನು ತೊಗೊಬೇಕು ಅಂತ. ಏನಾದರೂ ತಿಂತೀರಾ? ನೋಡೋಣ ಫ್ರೆಂಡ್ಸ್, ಏನು ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ ನೋಡಿ ಡ್ರೆಸ್ ಮೆಟೀರಿಯಲು. ಯಾವ ಚಾನಲ್ ಅಕ್ಕ ನಿಮ್ಮದು? ಫ್ರೆಂಡ್ಸ್, ಇದು ಇಮ್ಡಳ್ಳಿ ಮೇನ್ ರೋಡಲ್ಲಿ ಇರೋದು ಫ್ಯಾನ್ಸಿ ಸ್ಟೋರು. ಸೊ ಇಲ್ಲೆಲ್ಲ ಕಲೆಕ್ಷನ್ಸ್, ಡ್ರೆಸ್ ಮೆಟೀರಿಯಲ್ಸ್ ಆಗಲಿ, ಏನೇ ಗಿಫ್ಟ್ಸ್ ಆಗಲಿ, ಸೊ ತುಂಬ ಚೆನ್ನಾಗಿದೆ. ಸೊ ಆಫರಲ್ಲೂ ಕೊಡ್ತಾರೆ. ಸೊ ನೀವು ಬಂದು ಪರ್ಚೇಸ್ ಮಾಡೋಂಗಿದ್ರೆ ಮಾಡಿ. ಎಲ್ಲ ಥರ ಇದೆ. ಸೊ ನೋಡಿ, ಎಲ್ಲ ಥರ ಇದೆ. ಡ್ರೆಸ್ ಪೀಸಸ್ ಇದೆ, ಬ್ಲೌಸಿಗೆ ಬೇಕಾಗಿರೋದಾಗಲಿ ಎಲ್ಲ ಐಟಮ್ಸು ಇಲ್ಲಿದೆ. ಸೊ ಅಣ್ಣ ಬಂದರೆ ಆಫರಲ್ಲಿ ಕೊಡ್ತೀರಾ? ಬಂದರೆ ಇವರು ಆಫರಲ್ಲಿ ಕೊಡ್ತಾರೆ, ಇವ್ರು ಇರ್ತಾರೆ. ಸೊ ಬನ್ನಿ ತಗೊಳ್ಳಿ, ಎಲ್ಲ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇಷ್ಟು ಐಟಮ್ ತೊಗೊಂಡಿದ್ದೀವಿ. ಸೊ ಹಣ್ಣಗೆ ಆಫರಲ್ಲಿ ಕಡಿಮೆಗೆ ಹಾಕ್ಕೊಡ್ತಾರೆ. ನೋಡೋಣ ಎಷ್ಟಿದೆ. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಸೊ ನೋಡಿ, ಕ್ಲಿಪ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ.
ಈಗ ತಾನೇ ಮನೆಗೆ ಬಂದೆ. ಸೊ ನನ್ನ ಫ್ರೆಂಡೇ ನನ್ನ ಮನೆಗೆ ಕರ್ಕೊಂಡು ಬಂದಿದ್ದು. ಸೊ ಅವರು ಬಂದಿದ್ದಾರೆ. ಸೊ ಫ್ರೆಂಡ್ಸ್, ನನ್ನ ಫ್ರೆಂಡ್ ಕೂಡ ಮನೆಗೆ ಬಂದಿದ್ದಾರೆ. ಅವ್ರಿಗೆ ಕಾಫಿ ಕೊಟ್ಟಿದ್ದೀನಿ, ಹಾಗೆ ಕ್ರೀಮ್ ಬಂದು ತಿಂತಾ ಇದ್ದಾರೆ. ಖಾರ ತೊಗೊಂಬಂದ್ವಿ, ಬರ್ಬೇಕಾದ್ರೆ ತಿಂತಾ ಇದ್ದಾರೆ. ಸೊ ಕಾಫಿ ಕುಡ್ದೆ ಸರಿ? ಸ್ವೀಟ್ ಕರೆಕ್ಟಾಗಿದೆಯಾ? ಥ್ಯಾಂಕ್ಸ್ ಫಾರ್ ದ ಕಾಫಿ ಮಮತಾ. ಥ್ಯಾಂಕ್ ಯು. ಓಕೆ ಸರಿ, ಬಾಯ್. ಬಾಯ್. ಸೊ ಫ್ರೆಂಡ್ಸ್, ಈಗ ನನ್ನ ಫ್ರೆಂಡ್ ಹೊರಡ್ತಾ ಇದ್ದಾರೆ. ಸೊ ಬನ್ನಿ, ಈಗ ಪಾಪ ಟೈಮ್ 6:30 ಆಗಿದೆ, ಕತ್ಲಾಗಿದೆ. ಬಾಯ್ ಸರಿ, ಥ್ಯಾಂಕ್ ಯು ಫಾರ್ ಕಮಿಂಗ್. ಬಾಯ್ ಬಾಯ್ ಬಾಯ್. ಹುಷಾರು. ನಿಧಾನಕ್ಕೆ ಹೋಗು, ಹುಷಾರು. ಬಾಯ್. ಸೊ ಫ್ರೆಂಡ್ಸ್, ಇಲ್ಲಿ ನನ್ನ ಫ್ರೆಂಡ್ ನನಗೆ ಇದೆಲ್ಲ ಕೊಡ್ಸಿದ್ದಾರೆ. ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ರಲ್ಲ, ಸೊ ಅಲ್ಲಿ ಅವರು ಡ್ರೆಸ್ ಪೀಸ್ ತೊಗೊಳ್ತಾಯಿದ್ರು. ಸೊ ಆವಾಗ ನನಗೆ ಬೇಡ ಅಂದ್ರೂ ಇದನ್ನೆಲ್ಲ ಕೊಡಿಸಿದ್ರು. ಸೊ ಸರಿ, ನೀನು ಈ ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸೀರೆ ಫ್ರೆಂಡ್ಸ್, ಸೀರೆ ಇದು ಅವರೇ ಕೊಟ್ಟಿದ್ದು ಆಶ್ರಮಕ್ಕೆ, ನೋಡಿದ್ರಲ್ಲ. ಸೊ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ. ಸೊ ಸಾಫ್ಟಾಗಿದೆ. ಸೊ ಬ್ಲೌಸ್ ಪೀಸ್ ಬಂದ್ಬಿಟ್ಟು ಈ ಥರ ಪಿಂಕ್ ಇದೆ ಫ್ರೆಂಡ್ಸ್, ಲೈಟ್ ಪಿಂಕ್ ಇದೆ, ಚೆನ್ನಾಗಿದೆ. ಸೊ ಇದನ್ನು ಆದಷ್ಟು ಬೇಗ ಹೊಲಿಸ್ಕೊಳ್ತೀನಿ. ಹೇಳಿ ಹೋಗಿದ್ದಾರೆ ಯುಗಾದಿ ಅಷ್ಟೆಲ್ಲ ಹೊಲಿಸ್ಕೊಳ್ಬೇಕು ಅಂತ. ಮನೆಗೆ ಬಂದು ಈ ಸೀರೆನ ಅವರು ನನಗೆ ಉಡಿಸಿ ಚೆನ್ನಾಗಿ ಕಾಣ್ತಾ ಇದೆಯಲ್ವ ಅಂತ ನೋಡಿ ಹೋದರು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಫ್ರೆಂಡ್ಸ್, ನನ್ನ ಫ್ರೆಂಡ್ ಹೋದ್ಮೇಲೆ ನಾನು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಈಗ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದೆ. ಈಗ ನಮ್ಮ ಮನೆಯವ್ರು ಬಂದರು, ಅಡುಗೆಗೆ ಏನೂ ಮಾಡಿಲ್ಲ. ಸೊ ಬೇಳೆ ಸಾರು ಇತ್ತಲ್ವ, ಅದೇ ತಿನ್ಕೊಂಡೆ. ಸೊ ಈಗಲೂ ನಮ್ಮ ಮನೆಯವ್ರಿಗೆ ಪರೋಟ ಮತ್ತು ಬೇಳೆ ಸಾರೇ ಕೊಡ್ತೀನಿ, ಮಾಡೋ ಅಷ್ಟು ಟೈಮಿಲ್ಲ. ಅದ್ರ ಜೊತೆ ಜೋಳ ಬೇಯಿಸಿದ್ದೀನಿ. ಸೊ ಅದೇ ತಿನ್ಕೊಂಡು ಈ ವ್ಲಾಗ್ ಏನು ಮಾಡೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ತಾನೇ ನಮ್ಮ ಮನೆಯವ್ರು ಊಟ ಮಾಡಿಕೊಂಡು, ಸೊ ಜೋಳ ಬೇಯಿಸಿದ್ದೆ, ಅದನ್ನು ತಿಂದಿಲ್ಲ ಅವರು. ಊಟನೇ ಸ್ವಲ್ಪ ಜಾಸ್ತಿ ಆಯಿತು, ಬೇಡ ಅಂತಂದರೆ. ಸೊ ಅದಕ್ಕೆ ಜೋಳ ಆಮೇಲೆ ಎದ್ದಿದ್ರೆ ತಿಂತಾರೆ, ಇಲ್ಲಾಂದರೆ ಬೆಳಗ್ಗೆ ತಿನ್ಕೊಂಡ್ರೆ ಆಯಿತು. ಸೊ ನಾನು ಬೇರೆ 2 ಜೋಳ ಬೇಯಿಸ್ಬಿಟ್ಟಿದ್ದೆ. ನನಗೂ ಜೋಳ ತಿನ್ನೋ ಇಂಟ್ರೆಸ್ಟ್ ಇಲ್ಲ ಇವಾಗ. ಸೊ ಮಲ್ಕೊಂಡ್ರೆ ಸಾಕು ಅನಿಸ್ತಾಯಿದೆ, ಫುಲ್ಲು ಟಯರ್ಡು. ಸೊ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ತುಂಬ ದಿನ ಆದಮೇಲೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಅಂಥ ಫ್ರೆಂಡ್ ಇದ್ದರೆ ನಿಜವಲ್ಲೂ ನನಗೆ ಪರ್ಸ್ನಲಿ ತುಂಬ ಕೇರ್ ಮಾಡೋರು. ಒಳ್ಳೆ ಚಿಕ್ಕ ಮಗು ಥರ ನೋಡ್ಕೊಳ್ಳೋದು ಅಂದರೆ ಒಂದು ನನ್ನ ಹಸ್ಬೆಂಡು, ಅದು ಬಿಟ್ಟರೆ ಇನ್ನೊಂದು ನನ್ನ ಫ್ರೆಂಡೇ. ಯಾಕಂದರೆ ನಾನು ಎಲ್ಲಾದರೂ ಹೊರಗಡೆ ಹೋಗ್ತಾಯಿದ್ದೀನಿ ಅಂದರೆ ಇಬ್ಬರಲ್ಲಿ ಒಬ್ಬರು ಆದರೂ ನನಗೆ ಲೈನಲ್ಲಿ ಇದ್ದೇ ಇರ್ತಾರೆ, ಎಲ್ಲಿ ಹೋಗ್ತಾಯಿದ್ದಾಳೋ, ಏನು ಮಾಡ್ಕೊತಾಳೋ ಅಂತ. ಯಾಕಂದರೆ ನನಗೆ ರೋಡ್ ಕ್ರಾಸ್ ಮಾಡೋದೆಲ್ಲ ಒಂದು ಸ್ವಲ್ಪ ಭಯ ಜಾಸ್ತಿ. ಸೊ ಹಾಗಾಗಿ ಅಷ್ಟು ಕೇರ್ ಮಾಡ್ತಾರೆ. ಬರಬೇಕಾದ್ರೂ ಅಷ್ಟೇ ನನ್ನ ಫ್ರೆಂಡು ನನ್ನ ಬಸ್ ಸ್ಟಾಪಿಗೆ ಬಿಡ್ತೀನಿ ಅಂತ ಕರ್ಕೊಂಡು ಬಂದು ಮನೆವರೆಗೂ ಬಿಟ್ಟು ಹೋದ್ಲು ಅವಳು. ಸೊ ಖುಷಿ ಆಗುತ್ತೆ. ಅಂಥ ಫ್ರೆಂಡ್ ಎಲ್ಲರಿಗೂ ಸಿಗೋದಿಲ್ಲ. ಸೊ ನನಗೆ ಸಿಕ್ಕಿದ್ದಾಳೆ. ಲೈಫ್ ಲಾಂಗ್ ಅಂಥ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಹಬ್ಬ ಬಂದು 14ನೇ ತಾರೀಕಲ್ಲ ಫ್ರೆಂಡ್ಸ್, 15ನೇ ತಾರೀಕು ಹಬ್ಬ ಬಂದು. ಸೊ ಕ್ಯಾಲೆಂಡರ್ ಪ್ರಕಾರ ನೋಡ್ಕೊಂಡು ಹೋದರೆ 14ನೇ ತಾರೀಕು ಬಿದ್ದಿದೆ. ಸೊ ನಾಳೆ ಮಾಡ್ತೀರಾ, ನಾಳಿದ್ದು ಹಬ್ಬ ಮಾಡ್ತಿದ್ದೀರಾ 15ನೇ ತಾರೀಕು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ. ವ್ಲಾಗಿಗೆ ಏನು ಮಾಡ್ತೀನಿ, ಪ್ಲೀಸ್ ಯಾರು ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.